ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಂತ ಅಂದ್ರೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಚಿಕ್ಕಪೇಟೆಗೆ ಬಂದಿದ್ದೀನಿ. ಸೊ ಏನಕ್ಕೆ ಚಿಕ್ಕಪೇಟೆಗೆ ಅಂತ ಅಂದ್ರೆ ಸಂಡೇ ಬಜಾರ್ ಇರೋದ್ರಿಂದ. ಸೊ ಸಂಡೇ ಬಜಾರು ಸುಮಾರು ದಿನದಿಂದ ನೋಡ್ಬೇಕು ಯಾವ ರೀತಿ ಇರುತ್ತೆ, ಇಲ್ಲಿ ಯಾವ್ಯಾವ್ದು ರೀತಿ ಬಟ್ಟೆ ಸಿಗುತ್ತೆ, ಸೊ ನಿಮಗೂ ತೋರಿಸ್ಬೇಕು. ಸೊ ಎಲ್ರು ಈ ಸಂಡೇ ಬಜಾರ್ನ ಚೋರ್ ಬಜಾರ್ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದಾರೆ. ಸೊ ಇದ್ರಲ್ಲೂ ಯಾವ್ಯಾವ ರೀತಿ ಜನಗಳು ಸಿಗ್ತಾರೆ, ಒಳ್ಳೆ ಜನಗಳು ಸಿಗ್ತಾರ, ಯಾವ ರೀತಿ ಜನಗಳು ಸಿಗ್ತಾರೆ, ಹಾಗೆ ಅಂಗಡಿಯವರೆಲ್ಲ ಮಾತಾಡಿಸ್ತಾರ, ಎಲ್ಲ ಅಂಗಡಿಲಿ ಏನೇನ್ ಸಿಗುತ್ತೆ, ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ಮೆಜೆಸ್ಟಿಕ್ ಹೋಗೋ ರೋಡ್ ಇಂದ ಡೈರೆಕ್ಟ್ ಆಗಿ ಲೆಫ್ಟ್ ಸೈಡ್ ಇಂದ ನಡ್ಕೊಂಡ್ ಬಂದಿದ್ದೀವಿ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ನೋಡಿ, ಇಲ್ಲಿ ಸುಮಾರು ಜನ ಇವಾಗ ಆಲ್ರೆಡಿ ಬಂದಿದ್ದಾರೆ. ಸೊ ಒಂದೊಂದೇ ಕಡೆಯಿಂದ ಹೋಗ್ತಾ ಹೋಗೋಣ. ಸೊ ಇಲ್ಲೆಲ್ಲ ಪೂರ್ತಿ ಬೆಡ್ಶೀಟ್ಗಳು ಅವೆಲ್ಲ ಸಿಗ್ತಾ ಇದೆ. ನೋಡಿ ಇಲ್ಲಿ ಎಷ್ಟು ರೂಪಾಯಿ ಅಣ್ಣ? 1000 ರೂಪಾಯಿಗೆ 4 ಶರ್ಟ್ಗಳು ಅಂತ ನೋಡಿ. ಕ್ವಾಲಿಟಿ ಹೆಂಗಿದೆ ನೋಡೋಣ. ಫಸ್ಟ್ ಒಂದು ಶರ್ಟ್ 599 ರುಪೀಸ್. ನೋಡಿ ಇಲ್ಲಿ ಸ್ಲಿಪ್ಪರ್ಗಳು ಎಷ್ಟಣ್ಣ? 250, 300, 250 ರುಪೀಸ್ ಬೆಡ್ಶೀಟ್ಗಳು. ಸೊ ಒಳ್ಳೊಳ್ಳೆ ಕ್ವಾಲಿಟಿ ಬೆಡ್ಶೀಟ್, ಏನೋ ಗೊತ್ತಿಲ್ಲ. ಎಷ್ಟು ರೂಪಾಯಿ ಅಣ್ಣ ಬೆಡ್ಶೀಟ್? 500 500 ರೂಪಾಯಿಗೆ 2. ಸೊ ಚೆನ್ನಾಗಿದೆ ಅನ್ಸುತ್ತೆ ಗೈಸ್, ಕ್ವಾಲಿಟಿ ನೋಡೋಣ. ಚೆನ್ನಾಗಿದೆ, ತಗೋಬಹುದು. ಸೊ ಇದೆಲ್ಲ ನೈಟ್ ಪ್ಯಾಂಟು ಶರ್ಟ್ಗಳು. ವಾಚ್ಗಳು ರೂಪಾಯಿ ಫಿಕ್ಸ್ಡ್ ರೇಟ್ ಅಂತ. ಎಷ್ಟು ರೂಪಾಯಿ ಅಣ್ಣ? 250 भैया. लेदर बैग 500 600 मार्केट रेट सर. क्वालिटी भी अच्छा है. 250 ರೂಪಾಯಿ ಅಂತೆ. भी अच्छा है. 200 दो लो. ಬೇಡ ಬೇಡ. ಏನಂತ ಅಂದ್ರೆ ಬಾರ್ಗೇನ್ ಮಾಡಿದಷ್ಟು ಕಡಿಮೆಗೆ ಬರ್ತಾರೆ. भैया कितना भैया? 200, 150, 180, 150. ಟ್ರಾಲಿ ಬ್ಯಾಗ್ ನೋಡಿ ಇಲ್ಲಿ 1400 1400 ರುಪೀಸ್. ಇಲ್ಲಿ ನೋಡಿ, ಇಲ್ಲಿ ಮಕ್ಕಳು ಸೈಕಲ್ಗಳು. ನೋಡಿ ಇಲ್ಲಿ ಸೀರೆಗಳು ಸಿಗ್ತವೆ. ಅಣ್ಣ ಎಷ್ಟು ರೂಪಾಯಿ? 200 ರೂಪಾಯಿ. ನನಗೆ ಸೀರೆ ಬಗ್ಗೆ ಅಷ್ಟು ಗೊತ್ತಾಗಲ್ಲ. ಸೊ ಚೆನ್ನಾಗಿದ್ದಾವೆ ಗೈಸ್. ಎಷ್ಟು ಜನ ಆಗಿದಾರಂತ ಅಂದ್ರೆ, ಸೊ ನಾವು ಬೆಳಗ್ಗೆನೆ ಬೇಗ ಬಂದಿದ್ದೀನಿ ಸಂಡೇ ಬಜಾರಿಗೆ. ಸೊ ಜನ ಕಡಿಮೆ ಇರ್ಬೋದು ಅಂತ, ಬಟ್ ನನ್ನ ಮೈಕಲ್ಲೂ ಚಾರ್ಜ್ ಇಲ್ದಿದ್ದ ಕಾರಣ ಬೈಕ್ ಚಾರ್ಜ್ ಮಾಡ್ಕೊಂತ ಅವಾಗ ಮಾತಾಡ್ತಾ ಇದ್ದೀನಿ. ಸೊ ನೋಡಿ ಎತ್ತಿನ ಗಾಡಿಯಲ್ಲಿ ನೋಡಿ. ಕಿತ್ನಾ ಭಯ್ಯ? 100 rupees. 100 rupees. 100 rupees. 100 rupees. ಹೋಗಿ ಬೇಕಾ? ಆಪಲ್ ಆಪಲ್ ಒರಿಜಿನಲ್ 100 rupees. 100 rupees. ನೋಡಿ ಗೈಸ್, 100 rupees ಅಂತೆ. ಚಾಲ್ ಇಟ್ಕೊಳ್ಳಿ. ಓಕೆ 200 ಆಪಲ್ ವಾಚ್. ಕನ್ನಡ ನೈ ಆಯ್ತಾ? ಇವೆಲ್ಲ ಒಂದಿನ ತಗೊಂಡ್ ಹಾಕೊಂಡ ತಕ್ಷಣ ಮುಗಿಯತಷ್ಟೇ ಅದ್ರ ಕತೆ. ಕಿತ್ನಾ ಭಯ್ಯ? 100? 1000 ರೂಪಾಯಿ. ಆಪಲ್ ಒರಿಜಿನಲ್ ಆಪಲ್. ಓಕೆ. ಒಬ್ರು 100 rupees ಅಂದ್ರು, ಇನ್ನೊಬ್ರು 1000 rupees ಅಂತೆ. ಸೇಮ್ ಪ್ರಾಡಕ್ಟ್. ನೋಡಿ ಇಲ್ಲಿ ಬ್ಯಾಗಿ ಪ್ಯಾಂಟ್ ನೋಡಿ. ಇಲ್ಲಿ ಎಲ್ಲರ ಕೈಯಲ್ಲೂ ಆಪಲ್ ಒಳ್ಳೆ ಸಂತೆ ಮಾರ್ಕೆಟ್ ಅವ್ರು ಮಾರಾರಂಗ್ ಮಾಡ್ತಿದ್ದಾರೆ. ಎಲ್ಲ ಆಂಟಿ ಅಂಕಲ್ ಕೈಯಲ್ಲೆಲ್ಲ ವಾಚು ಆಪಲ್. 15,000 ಮೀನ್ಸ್ 1500. ಓಕೆ. 100 ರೂಪಾಯಿಂದ ಹಿಡಿದು 1500 ರೂಪಾಯಿವರೆಗೂ ಸಿಗುತ್ತೆ ನೋಡಿ. ಇಲ್ಲಿ ಜಿಮ್ಮಿಗೆ ತಗೊಳಕ್ ಒಂದು ಬ್ಯಾಗ್ ಬೇಕು. ಸೊ ಅಣ್ಣ ಎಷ್ಟು? ಕಿತ್ನಾ? ಒರಿಜಿನಲ್ तो शोरूम में मिलेगा. शोरूम ಎಷ್ಟು ರೂಪಾಯಿ? 950. ಅಲ್ಲಿ ನಾನು ಫಸ್ಟ್ ಕೇಳ್ದಂಗೆ ಎಂಟ್ರೆನ್ಸ್ ಅಲ್ಲಿ. ಸೊ ನೀವು ಯಾರು ಬರ್ತೀರಾ ಅಂತಂದ್ರೆ ಸೇಮ್ ಬ್ಯಾಗ್ ಕ್ವಾಲಿಟಿನೇ.
ಸೊ ಅಲ್ಲಿ 200 ರುಪೀಸ್ ಹೇಳಿದ್ರು, ಇಲ್ಲಿ 950 ರುಪೀಸ್ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಯಾರು ಹೊಸ ಪಾತ್ರೆ ಅಂತಾರ. ಸೊ ಇವೆಲ್ಲ ಪಾತ್ರೆಗಳು ನೋಡಿ ಗೈಸ್, ಪಾತ್ರೆಗಳು. ಸೊ ಈ ರೀತಿ ಪಾತ್ರೆಗಳೆಲ್ಲ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ. ಬಟ್ ಇವು ಯಾವ ಹೊಸದಲ್ಲ, ಎಲ್ಲ ಎತ್ಕೊಂಡ್ ಬಂದಿರೋ ಹಂಗೆ ಇದಾವೆ. ಹೆಂಗೆ ಪಾತ್ರೆ ಟೀದು 250 250 ರುಪೀಸ್. ಸೆಕೆಂಡ್ ಹ್ಯಾಂಡ್ ಇದ್ದಂಗಿದೆ, ಅವಕ್ಕೆ 250 ರೂಪಾಯಿ ಅಂತೆ. ಅವ್ರ ಎದುರುಗಡೆ ಮಾತಾಡಿದ್ರೆ ಕೆಲವ್ರಿಗೆ ಕನ್ನಡ ಬರುತ್ತೆ. ಸೊ ಇಲ್ಲಿ ನಾನು ಸುಮಾರು ಜನದ ವಿಡಿಯೋ ನೋಡಿದ್ದಾರಂಗೆ ಯಾರು ಯೂಟ್ಯೂಬ್ ವಿಡಿಯೋ ಮಾಡಕ್ ಬಿಡಲ್ಲ. ಯಾಕಂತ ಅಂದ್ರೆ ಇಲ್ಲೇನೋ ಸಂಡೆ ಬಜಾರು, ಚೋರ್ ಬಜಾರು ಅಂತ ಸುಮಾರು ಜನ ಮಾಡಿದಾರಂತೆ. ಸೊ ನಾ ಇದನ್ನ ಯಾವ್ದೇ ರೀತಿಯಾದಂತ ಕೆಟ್ಟದಾಗಿ ತೋರ್ಸಕ್ ಬಂದಿಲ್ಲ. ಸೊ ಏನೇನಿದೆ ಚಿಕ್ಕಪೇಟೆಯಲ್ಲಿ ಯಾವ ರೀತಿ ಸಿಗುತ್ತೆ ಅಂತ ತೋರ್ಸಕ್ ಬಂದಿದ್ದೀನಿ ಅಷ್ಟೇ. ಏನಕ್ಕಂದ್ರೆ ಇವ್ರು ಎಲ್ಲಿಂದ ತರ್ತಾರೆ, ಯಾವ ತರ ತರ್ತಾರೆ ಅಂತ ನನಗೆ ಹಿಂದೆ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲದೆ ಮಾತಾಡಬಾರ್ದು ಅಂತೇಳಿ ಮಾತಾಡ್ತಿಲ್ಲ. ಸೊ ನನ್ನ ಕಡೆಯಿಂದ ಏನ್ ಇನ್ಫಾರ್ಮೇಶನ್ ಸಿಗುತ್ತೆ ಅದನ್ನ ಕೊಡೋಣ ಅಂತ ಬಂದಿದ್ದೀನಿ ಇವತ್ತು. ಜಾಕೆಟ್ಗಳು, ಲೆದರ್ ಜಾಕೆಟ್ಸ್ 1200 ರುಪೀಸ್ ಜಾಕೆಟ್ಸ್. ಇದೇ ಅಂಗಡಿಲಾದ್ರೆ 2000 3000 ಇರ್ಬೋದು ಅನ್ಕೊಂಡಿದ್ದೀನಿ. ಇಲ್ಲಿ ಇಂಥದ್ದು ಸಿಗಲ್ಲ ಅಂತ ಇಲ್ಲ, ಎಲ್ಲಾ ರೀತಿ ಸಿಗುತ್ತೆ. ಯಾರಾದ್ರೂ ಬಿಸ್ನೆಸ್ ಮಾಡ್ತೀರಾ ಅಂತ ಅಂದ್ರೆ ಸೊ ಅವರಿಗೆ ಹೆಲ್ಪ್ ಆಗುತ್ತಿದ್ದು. ಇಡ್ಲಿ ಎಲ್ಲ ಹಾಕೋಣಕ್ಕೆ ಯೂಸ್ ಆಗುತ್ತೆ ನೋಡಿ. ಇವು ಪಾತ್ರೆಗಳು ಎಲ್ಲ ಆಫ್ ರೇಟಿಗೆಲ್ಲ ಸಿಗುತ್ತೆ ನೋಡಿ ಇಲ್ಲಿ ಚಿಕ್ಕಪೇಟೆ ಸಂಡೆ ಬಜಾರಲ್ಲಿ. ಇಷ್ಟ ಪಾತ್ರೆ ಅಂಗಡಿಗಳು. ಸೊ ಮಿಕ್ಸಿಗಳು ನೋಡಿ, ಇವೆಲ್ಲ ಕತ್ಕ ಬಂದಿರೋದಂತೆ, ಯಾಕೆ ಸುಮ್ಮನೆ ಹೇಳೋಣ. ಸೊ ಎಲ್ಲ ಸೆಕೆಂಡ್ ಹ್ಯಾಂಡಿಗೆ ಸಿಗೋಂಥ ಮಿಕ್ಸಿಗಳು. ಫಸ್ಟ್ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ಕ್ವಾಲಿಟಿ ಚೆನ್ನಾಗಿದೆ, ಕೊಡ್ಬೋದು 250 ರೂಪಾಯಿ. ಇದೇ ಪ್ಯಾಂಟು ಹೊರಗಡೆ 400 ಇಂದ 500 ರೂಪಾಯಿ ಇರುತ್ತೆ. ಸೊ ಕೆಲವು ಐಟಮ್ಗಳಿಗೆ ಕೊಡ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. ಸ್ಪೂನ್ಗಳು ಎಷ್ಟು ರೂಪಾಯಿ ಅಣ್ಣ ಸ್ಪೂನ್ಗಳು? ಹೆಂಗೆ ಇವೆಲ್ಲ ಒಂದಕ್ಕೆ 15? ಸೊ 15 ರೂಪಾಯಿ ಸ್ಪೂನ್. ಇದು 10 ರೂಪಾಯಿನಾ? 10 ರೂಪಾಯಿ. ಅವೆಲ್ಲ ಸೇಮ್. ಇಲ್ಲಿ ಕುಕ್ಕರ್ಗಳೆಲ್ಲ ಸಿಗ್ತವೆ, ಕುಕ್ಕರು, ಆಮೇಲೆ ಗ್ಯಾಸು. ಸೊ ಸೆಕೆಂಡ್ ಹ್ಯಾಂಡ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ಸೊ ಚಿಕ್ಕಪೇಟೆಗೆ ಬಂದು ತಗೋಬಹುದು ಆರಾಮಾಗಿ. ಬಟ್ ಎಷ್ಟು ದಿನ ಬರುತ್ತೆ ಅಂತ ನಾನು ಹೇಳಲ್ಲ. ಬಟ್ ಅವೆಲ್ಲ ಆಲ್ಮೋಸ್ಟ್ ಸೆಕೆಂಡ್ ಹ್ಯಾಂಡ್ಗಳೇ, ನೋಡಿದ್ರೇನೆ ಗೊತ್ತಾಗುತ್ತಲ್ಲ ಗೈಸ್. ಎಷ್ಟಣ್ಣ ಇದು? 1500 ರೂಪಾಯಿ ಅಂತಿದೆ ಇವು ಮೂರಕ್ಕೆ, 1500. ಸೊ ನಾನು ಇವಾಗ ಮೆಟ್ರೋ ಸ್ಟೇಷನ್ ಇದೆಯಲ್ವಾ, ಸೊ ಅದ್ರ ಲೆಫ್ಟ್ ಸೈಡ್ ಇಂದ ಮಾಡ್ತಿದ್ದೀನಿ, ಲೆಫ್ಟ್ ರೋಡ್ ಅಲ್ಲಿ. ಸೊ ಇನ್ನು ಆ ಕಡೆ ರೈಟ್ ಸೈಡ್ ರೋಡ್ ಅಲ್ಲಿ ತೋರಿಸಿಲ್ಲ ಏನೇನಿದೆ ಅಂತೇಳಿ. ಸೊ ಈ ಕಡೆ ನನಗೆ ಖಂಡಿತ ಪೂರ್ತಿ ಬಟ್ಟೆಗಳು ನೋಡಿ. ಇಲ್ಲಿ ಪವರ್ ಬ್ಯಾಂಕ್ಗಳು ನೋಡಿ, ಇಲ್ಲಿ ಜಾಕು, ಟ್ರ್ಯಾಕ್ಟರ್ ಐಟಮ್ಸ್ಗಳು ಗೈಸ್. ಸುತ್ಕೆ ನೋಡಿ, ಸುತ್ಕೆ ಚೆನ್ನಾಗಿದೆ. ಭಯ ಎಷ್ಟಿದು? 250. ಟ್ರ್ಯಾಕ್ಟರ್ಗೆ ಏನೇನು ಐಟಮ್ಸ್ ಬೇಕು, ಸ್ಪಾನರು, ಬೋಲ್ಟು ಎಲ್ಲ ಸಿಗ್ತವೆ ಇಲ್ಲಿ. ಇಲ್ಲಿ ಎಲ್ಲ ಕಡೆ ರೋಡಲ್ಲಿ ಇಟ್ಕೊಂಡಿದ್ದಾರೆ. ಒಂದೊಂದ್ ಕಡೆ ಒಂದೊಂದ್ ತರ ಬ್ಯಾಗ್ಗಳು ಸಿಗ್ತವೆ. ಒಂದ್ ಕಡೆ 100, ಒಂದ್ ಕಡೆ 250, ಒಂದ್ ಕಡೆ 950, 750. ಬಾಯಿಗೆ ಬಂದಿದ್ ರೇಟು. ಫಿಶ್ ಸಿಗ್ತವೆ. ಎಷ್ಟು ರೂಪಾಯಿ ಅಣ್ಣ ಫಿಶ್? 100 ರುಪೀಸ್ ಫಿಶ್. ವೆಜ್ ಟ್ರಿಮ್ಮರ್. ಸೊ ನೋಡಿ, ಇಲ್ಲಿ ಕಟಿಂಗ್ ಶಾಪರ್ ಯಾರು ಇದ್ರೆ ಸೊ ಚಿಕ್ಕಪೇಟೆಯಿಂದ ಟ್ರಿಮ್ಮರ್ ಎಲ್ಲ ಸಿಗುತ್ತೆ. ಸೊ ನನಗೇನ್ ವಿಚಿತ್ರ ಅನ್ಸಿದಂದ್ರೆ ವಾಷಿಂಗ್ ಮಿಷಿನ್, ಓವೆನ್ ಎಲ್ಲ ರೋಡಲ್ಲಿ ಇಟ್ಕೊಂಡೇ ಮಾಡ್ತಿದ್ದಾರೆ. ಸೊ ಆಫ್ ರೇಟಿಗೆ ಸಿಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿರಲ್ಲ ಅಂತ ನಾನು ಹೇಳಲ್ಲ, ನಾನು ಯಾಕಂದ್ರೆ ಯೂಸ್ ಮಾಡಿಲ್ಲ. ಬಟ್ ಇಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನಾನಿರೋದು KR ಮಾರ್ಕೆಟ್ ಇದೆಯಲ್ಲ, KR ಮಾರ್ಕೆಟ್ ಫ್ಲೈಓವರ್ ಆಪೋಸಿಟ್ ರೋಡಲ್ಲಿ ಇದೀವಿ. ಲೆಫ್ಟ್ ಸೈಡ್ ತೋರ್ಸಾಯ್ತು. ಲೆಫ್ಟ್ ಸೈಡ್ ಅಲ್ಲಿ ಏನಿಲ್ಲ, ಪಾತ್ರೆ, ಆಮೇಲೆ ಬ್ಯಾಗ್ಗಳು, ಟ್ರಾಲಿ ಬ್ಯಾಗ್ಗಳು, ಹಾಗೆ ಜಾಸ್ತಿ ಬಟ್ಟೆನೇ ಸಿಗೋದು. ಸೊ ಈ ಕಡೆ ಬಂದ್ಬಿಟ್ರೆ ರೈಟ್ ಸೈಡಿಗೆ ಅಂದ್ರೆ KR ಮಾರ್ಕೆಟ್ ಇಂದ ಲೆಫ್ಟ್ ಸೈಡಿಗೆ ಬಂದ್ರೆ ಸೊ ಇದು ಪೂರ್ತಿ ಶೂ. ಯಾಕಣ್ಣ? ಇಲ್ಲ ಹೇಳಿ ಏಕೆ ಅಣ್ಣ? ನಿಮ್ ಇಲ್ಲಿ ವಿಡಿಯೋ ಮಾಡಕ್ ಬಿಡಲ್ಲ. ನಾನಲ್ಲಿ ಜಸ್ಟ್ ಏನೇನ್ ಸಿಗುತ್ತೆ ಅಂತ ತೋರಿಸ್ತಿದ್ರೆ ಅವ್ನ ಅಂಗಡಿಯಲ್ಲಿ ವಿಡಿಯೋ ಮಾಡ್ಬೇಡ ಅಂತಿದ್ದಾನೆ. ಇಲ್ಲೆಲ್ಲ ಗ್ಯಾಸ್ಗಳು ಸಿಗ್ತವೆ. ನನ್ನ ಪ್ರಕಾರ ಅವರಿಗೂ ವ್ಯಾಪಾರ ಇರಲ್ಲ, ಆ ಸಿಟ್ಟಲ್ಲೂ ಹೇಳಿರ್ಬೋದು. ಮಿಷಿನ್ನು, ಫ್ರಿಜ್ಜು, ವಯರ್, ಓವೆನ್ನು ಎಲ್ಲ ರೋಡಲ್ಲೇ. ಲೈಟ್ ಬೇಕಿತ್ತು, ಸೊ ಲೈಟ್ ತಗೋಣ. ಅಣ್ಣ ಎಷ್ಟಿದೆ? 250. ಸೊ ಇವಾಗ ನೈಟ್ ಕ್ಯಾಂಪಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ. ಪಾಪ ಇಲ್ಲಿ ನೋಡಿ, ಇವರು ತಗೊಂಡಿದ್ದಾರೆ. ಇದು ಲೈಟ್ ಆನ್ ಆಗ್ತಿಲ್ಲ. ಅದೇ ಕನೆಕ್ಟ್ ಆಗಲ್ಲ. ಇದು ತಾಬಿಡಿ ಕೊಡಿ ವಾಪಸ್ ಕೊಡಿ. ಪಾಪ ಹಳ್ಳಿಯಿಂದ ಅಥವಾ ಈ ವಯಸ್ಸಾದವರಿಗೆಲ್ಲ ಗೊತ್ತಾಗಲ್ಲ. ನೋಡಿ ಅವರಿಗೆ
ಸಮ್ಮ ಮಂಗ ಮಾಡಿದ್ದಾರೆ. 100 rupees ಕೊಟ್ಟಿದ್ದಾರೆ, ಲೈಟ್ ಆನ್ ಆಗ್ತಿಲ್ಲ. ನಾನೇನ್ ಹೇಳೋದಂತ ಅಂದ್ರೆ ಎಲೆಕ್ಟ್ರಿಕ್ ಐಟಮ್ಸ್ ಗಳನ್ನ ಮಾತ್ರ ಸಂಡೇ ಬಜಾರಲ್ಲಿ ತಗೊಬೇಡಿ. ಸೊ ಏನಕ್ಕಂತ ಅಂದ್ರೆ ವ್ಯಾರಂಟಿ ಇರಲ್ಲ, ಏನಿರಲ್ಲ. ಸೊ ಯಾವಾಗ ಬೇಕಾದ್ರೂ ಆಫ್ ಆಗ್ಬೋದು, ಯಾವಾಗ ಬೇಕಾದ್ರೂ ಆನ್ ಆಗ್ಬೋದು. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ವರ್ಷನ್ ಗಟ್ಲೆ ಬರುತ್ತೆ. ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂದ್ರೆ ತಗೊಂಡ್ 10 ನಿಮಿಷಕ್ಕೆ ಆಫ್ ಆಗುತ್ತೆ. ಇವಾಗ ಅಂಕಲ್ ಇಂದ ನೋಡಿದ್ರಲ್ಲ, ಅವ್ರದ್ದು ಅದೃಷ್ಟ ಚೆನ್ನಾಗಿಲ್ಲ. ಪಾಪ 100 rupees ಕೊಟ್ಟಿದಾರಂತೆ. ಗ್ಯಾಸ್ ಒಲೆಗಳು ಸಿಗ್ತವೆ, ಇವನ್ನೆಲ್ಲ ತಗೋಬಹುದು ಗೈಸ್. ಹೆಲ್ಮೆಟ್ಗಳು ಇವೆಲ್ಲ ಇಲ್ಲಿಂದ ತಂದಿರ್ತಾರೋ ಸ್ಕೂಟಿಗಳು. ಇಲ್ಲೆಲ್ಲ ದೊಡ್ಡ ದಂಧೆನೆ ನಡೆಯುತ್ತೆ ಗೈಸ್, ನನಗೆ ಗೊತ್ತಿರೋ, ನಾನು ಇಲ್ಲಿ ನೋಡಿರೋ ಪ್ರಕಾರ ಇವಾಗ ಅನ್ಸಿದ್ದು. ಸೊ ಇವರಿಗೆಲ್ಲ ಒಂದೊಂದೇ ಗಂಟೆ, ಒಂದೊಂದೇ ಮೂರ್ತಿ, ಒಂದೊಂದೆಲ್ಲ ಹೆಂಗ್ ಸಿಗುತ್ತೆ, ಎಲ್ಲಿಂದ ತರ್ತಾರೆ ಗೊತ್ತಾಗ್ತಿಲ್ಲ. ವರ್ಸ್ಟ್ ಅಂದ್ರೆ ವರ್ಸ್ಟ್ ಇದೆ ಇಲ್ಲಿ ಮಾತ್ರ. ನೋಡಿ ಇಲ್ಲೆಲ್ಲ ಬೈಕ್ ನಿಂತಿದ್ದಾವೆ, ಎಲ್ಲ ಗಲ್ಲಿಲೂ ಬೈಕ್. ಸೊ ಇದೆಲ್ಲ ಕುರಿ 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 ಸಂಡೇ ಬಜಾರಿಗೆ ಒಂದು ಕುರಿ ಮಾಡ್ತಿದ್ದೀವಿ ನೋಡಿ. ರೋಡ್ ಅಂದ್ರೆ ಹೆವಿ ಕಚಡವಾಗಿದೆ ರೋಡ್. ಚಿಕ್ಕಪೇಟೆನ ಮೊದಲು ಕ್ಲೀನ್ ಮಾಡಿ. ನೋಡಿ ಇಲ್ಲಿ ಅಪ್ಪ ದೇವ್ರೆ, ಇಲ್ಲಿಗೆ ಬರೋ ಜನ ಮತ್ತೆ ಇಲ್ಲಿ ವ್ಯಾಪಾರಿಗಳಿಗೆಲ್ಲ ಹೆವಿ ತೊಂದರೆ ಆಗುತ್ತೆ. ಈ ಚಿಕ್ಕಪೇಟೆಯಲ್ಲಿ ನನಗೆ ಏನನ್ಸಿದೆ ಅಂತ ಅಂದ್ರೆ, ಈ ಜನನು ಕರ್ಕೊಂಡ್ ಬಂದ್ ಮಾರೋದೇನಾದ್ರು ಇದ್ದಿದ್ರೆ ಇಲ್ಲಿ ಜನನು ಕರ್ಕೊಂಡ್ ಬಂದ್ ಮಾರಾರೇನೋ ಅಂತ. ಇಂಥ ಐಟಮ್ ಸಿಗಲ್ಲ ಅಂತಿಲ್ಲ, ಎಲ್ಲ ಐಟಮು ಸಿಗ್ತವೆ ಗೈಸ್. ನೋಡಿ ಜಾಕು, ಟ್ಯಾಕ್ಟ್ರಿ, ಲಾರಿ, ಇಂಥವು ಐಟಮ್ಸ್ ಇಲ್ಲ ಅಂತಿಲ್ಲ. ಬೋಲ್ಟು, ನಟ್ಟು, ಸರಪಣಿ. खाली पेपर करना सब हमें VIP शू. ऐसा फिर ಸಂಡೇ ಬಜಾರಿಗೆ ಯಾರು ಬರೋರಿದ್ರೆ ಬೆಳಗ್ಗೆ 8:30, 9 ಗಂಟೆ, 10 ಗಂಟೆ ಒಳಗಡೆನೆ ಬನ್ನಿ. ಆಮೇಲೆ ಯಾರು ಬರಕ್ ಹೋಗ್ಬಿಡಿ, ಹೆವಿ ಕ್ರೌಡೆಡ್ ಆಗ್ಬಿಡುತ್ತೆ.